ವೀಕ್ಷಕರೇ, ಇವತ್ತು ಮಧ್ಯಾಹ್ನ 12:30 ನಂತರ ಗೃಹಲಕ್ಷ್ಮಿ ಹಣ ಜಮೆ ಈ ಜಿಲ್ಲೆಗಳಿಗೆ ಮೊದಲು ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇವತ್ತು ಮಧ್ಯಾಹ್ನ 12:30ಕ್ಕೆ ಹಣ ಜಮೆ ಆಗುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಮೊದಲಿಗೆ ಇವತ್ತು ಬರ್ತಾ ಇದೆ ಮತ್ತು ನಿಮ್ಮ ಖಾತೆಗೆ ಯಾಕೆ ಇನ್ನೂ ಕೂಡ ಹಣ ಬಂದಿಲ್ಲ, ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸ್ಪಷ್ಟ ಉತ್ತರ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿದ್ರೆ ಮಾತ್ರ ನಿಮಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. ಸ್ನೇಹಿತರೆ ನೋಡಿ, ಇವತ್ತು ಸರ್ಕಾರ ವಲಯಗಳಿಂದ ಬಂದಿರುವ ಮಾಹಿತಿ ಪ್ರಕಾರ ಇವತ್ತು ಮಧ್ಯಾಹ್ನ 12:30 ನಂತರದಿಂದ ಡಿಬಿಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಪ್ರಕ್ರಿಯೆ ಹಂತವಾಗಿ ಸ್ಟಾರ್ಟ್ ಆಗುತ್ತದೆ. ಒಟ್ಟಿಗೆ ಎಲ್ಲರಿಗೂ ಹಣ ಬರುವುದಿಲ್ಲ, ಜಿಲ್ಲಾವಾರು ಅಂದ್ರೆ ಹಂತವಾಗಿ ಜಿಲ್ಲೆಯ ಸ್ಟೆಪ್ ವೈಸ್ ಸ್ಟೆಪ್ ನಿಮಗೆ ಹಣ ಬರ್ತಾ ಹೋಗುತ್ತೆ. ಇವತ್ತು ಬ್ಯಾಂಕ್ ಸರ್ವರ್ ಲೋಡ್ ಆಧಾರವಾಗಿ ಮತ್ತು ಹಂತವಾಗಿ ಹಣ ಜಮೆ ಆಗುತ್ತೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ. ಅದಕ್ಕಾಗಿ ಇವತ್ತು 12:30ಕ್ಕೆ ಹಣ ಬಂದಿಲ್ಲ ಅಂದ್ರೆ ಪ್ಯಾನಿಕ್ ಆಗಬೇಡಿ. ಸಂಜೆ 6 ಗಂಟೆಯವರೆಗೆ ಸಮಯ ಇರುತ್ತೆ. ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ ನೋಡಿ, ನಾವು ನಿಮಗೆ ಅನೇಕ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಡೈಲಿ ಮಾಹಿತಿಯನ್ನು ಕೊಡ್ತೇವೆ. ಒರಿಜಿನಲ್ ಇನ್ಫಾರ್ಮೇಶನ್ ಇರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂದ್ರೆ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಹಾಗೂ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರು ಇನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕರೇ, ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ ನೋಡಿ, ಇವತ್ತು ಡಿಬಿಟಿ ಆಗುತ್ತೆ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಪ್ರಕ್ರಿಯೆ. ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹಂತವಾಗಿ ಬರ್ತಾ ಹೋಗುತ್ತೆ. ಎಷ್ಟು ಹಣ ಬರುತ್ತೆ ಅಂದ್ರೆ 3 ತಿಂಗಳಿನ ಹಣ ಪೆಂಡಿಂಗ್ ಇದೆ. 6,000 ರೂಪಾಯಿ ಹಣ ನಿಮಗೆ ಇವಾಗ ಬರಬೇಕು. ಹಾಗಾದ್ರೆ ಇವತ್ತು ಎಷ್ಟು ಹಣ ಬರ್ತಾ ಇದೆ ತಿಳಿಸಿಕೊಡ್ತಾನೆ ಬನ್ನಿ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಇವತ್ತು 12:30ಕ್ಕೆ ಹಣ ಬರುತ್ತೆ. ಇನ್ ಕೇಸ್ ಬಂದಿಲ್ಲ ಅಂತಂದ್ರೂ ಕೂಡ ಯಾವುದೇ ರೀತಿ ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ. ಇಂದು ಸಂಜೆ 6 ಗಂಟೆಯವರೆಗೂ ಕೂಡ ಸಮಯ ಇರುತ್ತೆ. ಮೊದಲನೆಯ ಹಂತದಲ್ಲಿ ಹಣ ಬರುವ ಜಿಲ್ಲೆಗಳ ಲಿಸ್ಟ್ ನಿಮ್ಮ ಮುಂದೆ ಇಡ್ತಾನೆ. ನೋಡಿ, ಈಗ ಬಹಳ ಜನ ಕೇಳ್ತಿರೋ ಪ್ರಶ್ನೆ ಇದಾಗಿರುತ್ತೆ, ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಬರುತ್ತೆ? ವೀಕ್ಷಕರೇ ನೋಡಿ, ನಾನು ಹೇಳುವಂತಹ ಈ ಜಿಲ್ಲೆಗಳಿಗೆ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬರ್ತಾ ಇದೆ. ಈಗ ಲಭ್ಯವಿರುವ ಮಾಹಿತಿಯ ಪ್ರಕಾರ ಮೊದಲನೇ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂತದ್ದು. ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿದ್ರೆ ಜಿಲ್ಲೆಗಳ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ವೀಕ್ಷಕರು ನೋಡಿ, ಈ ಜಿಲ್ಲೆಗಳಿಗೆ ಈಗಾಗಲೇ ಡೇಟಾ ವೆರಿಫಿಕೇಶನ್, ಬ್ಯಾಂಕ್ ಲಿಂಕಿಂಗ್ ಮತ್ತು NPCI ಕ್ಲಿಯರೆನ್ಸ್ ಪೂರ್ಣಗೊಂಡಿರುವುದರಿಂದ ಮೊದಲನೆಯ ಆದ್ಯತೆ ಆಗಿರುತ್ತೆ ಈ ಜಿಲ್ಲೆಗಳಿಗೆ. ಹಾಗಾದ್ರೆ ಯಾವ ಜಿಲ್ಲೆಗಳು ಅಂತ ತಿಳಿಸಿಕೊಡ್ತಾನೆ ಬನ್ನಿ. ವೀಕ್ಷಕರು ನೋಡಿ, ಮೊದಲನೆಯದಾಗಿ ಬೆಂಗಳೂರು ನಗರ ಜಿಲ್ಲೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂತದ್ದು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂತದ್ದು ಮತ್ತು ರಾಮನಗರ ಜಿಲ್ಲೆಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂತದ್ದು ಮತ್ತು ಮೈಸೂರು ಜಿಲ್ಲೆಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂತದ್ದು ಹಾಗೂ ಮಂಡ್ಯ ಜಿಲ್ಲೆಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂತದ್ದು ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇರುವಂತದ್ದು ಹಾಗೂ ಹಾಸನ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇರುವಂತದ್ದು ಮತ್ತು ಚಾಮರಾಜನಗರ ಜಿಲ್ಲೆಗೂ ಕೂಡ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ 4,000 ರೂಪಾಯಿ ಅಂತಂದ್ರೆ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ನೋಡಿ, ಈ ಜಿಲ್ಲೆಗಳಲ್ಲಿ ಈಗಾಗಲೇ ಡೇಟಾ ವೆರಿಫಿಕೇಶನ್ ಅಂತಂದ್ರೆ ಇವಾಗ ಎಷ್ಟೆಷ್ಟು ಹಣ ಹಾಕಬೇಕು ಆ ಒಂದು ಡೇಟಾವನ್ನ ವೆರಿಫಿಕೇಶನ್ ಅನ್ನ ಮಾಡ್ತಾರೆ ಪ್ರತಿ ತಿಂಗಳನ್ನು ಕೂಡ. ಆ ಒಂದು ಡೇಟಾ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಈ ಜಿಲ್ಲೆಗಳಿಗೆ ಮತ್ತು ಬ್ಯಾಂಕ್ ಲಿಂಕಿಂಗ್ ಎಲ್ಲವೂ ಕೂಡ ಸಕ್ಸಸ್ ಆಗಿರುವಂತಹ ಜಿಲ್ಲೆಗಳು ಇವಾಗಿರುತ್ತವೆ ಮತ್ತು NPCI ಕ್ಲಿಯರೆನ್ಸ್ ಕೂಡ ಈ ಒಂದು ಜಿಲ್ಲೆಗಳಿಗೆ ಮೊದಲನೆಯ ಆದ್ಯತೆ ಇರುತ್ತೆ ಮತ್ತು ಪೂರ್ಣಗೊಂಡಿರುವುದರಿಂದ ಮೊದಲನೆಯ ಆದ್ಯತೆ ಇದಾಗಿರುತ್ತೆ. ಮತ್ತು ಇನ್ನು ಉಳಿದಂತಹ ಜಿಲ್ಲೆಗಳಿದಾವೆ, ಎಲ್ಲವನ್ನು ಕೂಡ ತಿಳ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅನೇಕ ರೀತಿಯ ಮಾಹಿತಿಗಳನ್ನು ನೀವು ಕೇಳ್ತಾ ಇದ್ರ ವೀಕ್ಷಕರೇ, ಅದರಲ್ಲಿ ನಿಮಗೆ ಯಾವುದು ನಿಜ ಯಾವುದು ಸುಳ್ಳು ಅಂತಾನೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಡೈಲಿ ಕೂಡ ಸಿಗ್ತವೆ. ವೀಕ್ಷಕರೇ, ವಿಡಿಯೋನ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನೋಡಿ, ಯಾವ ಕಂತಿನ ಹಣ, ಎಷ್ಟು ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಈಗ ಬರುತ್ತಿರುವ ಹಣ ಏನಂತಂದ್ರೆ ಗೃಹಲಕ್ಷ್ಮಿ ಮಾಸಿಕ 2,000 ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇದೆ. ಈ ಗೃಹಲಕ್ಷ್ಮಿಯ ಮಾಸಿಕ ಹಣ ಇದಾಗಿರುತ್ತೆ ಅಂದ್ರೆ 2,000 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂತಹ ಮಾಸಿಕ ಹಣ ಇದಾಗಿರುತ್ತೆ. ಮತ್ತು ಕೆಲವರಿಗೆ ಬಾಕಿ ಕಂತು ಸೇರಿ 4,000 ರೂಪಾಯಿ ಹಣ ಮತ್ತು 6,000 ರೂಪಾಯಿ ತನಕ ಹಣ ಬರುತ್ತೆ ಎಂಬುವ ವರದಿ ಲಭ್ಯವಾಗ್ತಾ ಇದಾವೆ. ಆದರೆ ಇವತ್ತು ನಮ್ಮ ಒಂದು ರಿಸರ್ಚ್ ಪ್ರಕಾರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ರೂಪಾಯಿ ಹಣ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಮತ್ತು ಸಂಶಯ ಬೇಡವೇ ಬೇಡ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವಾಗಲೇ ಆಲ್ರೆಡಿ ಹಣ ಬಿಡುಗಡೆ ಆಗ್ತಾ ಇದೆ. ನಿನ್ನೆಯಿಂದನೂ ಕೂಡ ಹಣ ಬಿಡುಗಡೆ ಆಗ್ತಾ ಇತ್ತು. ಇವತ್ತು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಯಾಕಂತಂದ್ರೆ ಇವತ್ತು ಬ್ಯಾಂಕ್ ವರ್ಕಿಂಗ್ ಡೇ ಆಗಿರೋದ್ರಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಲಭ್ಯವಾಗುತ್ತೆ. ನೋಡಿ ವೀಕ್ಷಕರೇ, ಯಾರಿಗೆ ಬಾಕಿ ಕಂತು ಇದೆ ಅಂತಂದ್ರೆ ನೋಡಿ, ಆಧಾರ್ ಬ್ಯಾಂಕ್ ಲಿಂಕ್ ತಡವಾದವರು ಹಾಗೂ ಇತ್ತೀಚೆಗೆ ಅಪ್ರೂವ್ ಆದವರು ಮತ್ತು ಹಿಂದಿನ ತಿಂಗಳು ಸರ್ವರ್ ಸಮಸ್ಯೆ ಎದುರಿಸಿದವರು ಅವರಿಗೆ ಒಟ್ಟಿಗೆ ಹಣ ಜಮೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಅಂತಂದ್ರೆ ಇಲ್ಲಿ ನೋಡಿ, ಕೆಲವರಿಗೆ 21, 22 ಹಾಗೆ 23ನೇ ಕಂತಿನ ಹಣನೂ ಕೂಡ ಬಂದಿದ್ದಿಲ್ಲ. ಯಾಕಂತಂದ್ರೆ ಬ್ಯಾಂಕ್ ಮತ್ತು ಆಧಾರ್ ಲಿಂಕ್ ತಡವಾಗಿ ಅವರು ಮಾಡಿದ್ರು ಹಾಗೂ ಇತ್ತೀಚೆಗೆ ಅಪ್ರೂವ್ ಆಗಿತ್ತು ಅವರದು ಮತ್ತು ಹಿಂದಿನ ತಿಂಗಳು ಸರ್ವರ್ ಸಮಸ್ಯೆ ಆಗಿತ್ತು ಅವರದು. ಹಾಗಾಗಿ ಅವರಿಗೆ ಒಟ್ಟಿಗೆ ಹಣ ಜಮೆ ಆಗುವ ಸಾಧ್ಯತೆ ಈ ಬಾರಿ ಹೆಚ್ಚಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ವೀಕ್ಷಕರೇ ನೋಡಿ, ಅವರಿಗೆ ಒಟ್ಟಿಗೆ ಹಣ ಜಮೆ ಆಗುವ ಸಾಧ್ಯತೆ
ಹೆಚ್ಚಾಗಿದೆ. ನೋಡಿ ಇಲ್ಲಿ ನಿಮಗೆ SMS ಬರಲ್ವಾ, ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಹಣ ಖಂಡಿತ ಸಿಗುತ್ತೆ. ನೋಡಿ ಸ್ನೇಹಿತರೆ ಗಮನಿಸಿ, ಎಲ್ಲರಿಗೂ ಕೂಡ SMS ಬರೋಲ್ಲ. SMS ಬಂದಿಲ್ಲ ಅಂದ್ರೆ ಹಣ ಬಂದಿಲ್ಲ ಅನ್ನೋ ಅರ್ಥ ಅಲ್ಲ. ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿ ನಿಮಗೆ ಹಣ ಯಾವಾಗ ಬರುತ್ತೆ, ಬಂದಿದ್ದಾನ ಇಲ್ವಾ ಅಂತ ತಿಳ್ಕೊಳ್ಳಿ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ಒಂದು ಬ್ಯಾಂಕಿಗೆ ಹೋಗ್ಬಿಟ್ಟು ಮತ್ತು ATM ಮಿನಿ ಸ್ಟೇಟ್ಮೆಂಟ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಒಂದು ATM ಅನ್ನು ತಗೊಂಡೋಗ್ಬಿಟ್ಟು. ಮತ್ತು ಬ್ಯಾಂಕ್ ಆ್ಯಪ್ ಇರ್ತವೆ, ಮತ್ತು ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಇವೆಲ್ಲ ಇರ್ತಾವಲ್ಲ, ಇವುಗಳ ಮೂಲಕ UPI ಅಪ್ಲಿಕೇಶನ್ ಮೂಲಕ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಯಾಕಂತಂದ್ರೆ ಬಹಳಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮೆಸೇಜ್ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಹಣ ಬಂದಿದೆ, ಕ್ರೆಡಿಟ್ ಆಗಿದೆ ಅಂತ. ಹಾಗಾಗಿ ಹೇಳ್ತಾ ಇರೋದು ಚೆಕ್ ಮಾಡ್ಕೊಳ್ಳಿ ಒಂದೊಂದ್ಸರಿ. ನೋಡಿ ಅಕೌಂಟ್ ಸ್ಟೇಟ್ಮೆಂಟ್ ನಲ್ಲಿ DBT ಗೃಹಲಕ್ಷ್ಮಿ ಅಂತ ಎಂಟ್ರಿ ಇರಬೇಕು. ಅಂದ್ರೆ ಇವಾಗ ನೀವು ಚೆಕ್ ಮಾಡ್ಕೊಳ್ಳುವಾಗ ಅದು ನಿಮ್ದು ಯಾವುದೋ 2,000 ರೂಪಾಯಿ ಹಣ ಬೇರೆ ಬಂದಿರೋದಿರುತ್ತೆ. ಹಾಗಾಗಿ ನೀವು ಕನ್ಫ್ಯೂಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ನೋಡಿ ಕನ್ಫ್ಯೂಸ್ ಆಗುವಂತಹ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ಅಕೌಂಟ್ ಸ್ಟೇಟ್ಮೆಂಟ್ ನಲ್ಲಿ DBT ಗೃಹಲಕ್ಷ್ಮಿ ಅಂತ ಎಂಟ್ರಿ ಇರುತ್ತೆ. ಹಾಗಾಗಿ ನಿಮಗೆ ಹಣ ಈ ಒಂದು ವ್ಯಾಲಿಡೇಷನ್ ಮುಖಾಂತರ ನಿಮಗೆ ಜಮೆ ಆಗುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ಸಂಬಂಧಿಸಿದಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ನಿಮ್ಗೆಲ್ಲರಿಗೂ ಕೂಡ ಇದಾಗಿರುತ್ತೆ. ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ ಇನ್ನೊಂದು ಪ್ರಮುಖ ಮಾಹಿತಿ ಬಂದಿದೆ. ಏನಂತಂದ್ರೆ 2026 ಜನವರಿಯಿಂದ ಗೃಹಲಕ್ಷ್ಮಿ ಯೋಜನೆ ಹೊಸ ವೆರಿಫಿಕೇಶನ್ ಪ್ರಕ್ರಿಯೆ ಆರಂಭವಾಗಲಿದೆ. ಹೌದು ವೀಕ್ಷಕರೇ, ಇಲ್ಲಿ ಹೊಸ ವೆರಿಫಿಕೇಶನ್ ಪ್ರಕ್ರಿಯೆ ಇದೇ ಜನವರಿಯಿಂದ, ಅದು ಕೂಡ ಹೊಸ ವರ್ಷದ ದಿನದಿಂದನೇ ನಿಮಗೆ ಹೊಸ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಮತ್ತು ಆಧಾರ್, ಬ್ಯಾಂಕ್, ರೇಷನ್ ಕಾರ್ಡ್ ಈ ಮೂರು ಕೂಡ 100% ಲಿಂಕ್ ಇರಲೇಬೇಕು. ಮತ್ತು ಇನ್ಕಮ್ ಟ್ಯಾಕ್ಸ್ ಫೇರ್ ಆಗಿರಬಾರದು, ಮತ್ತು ಸರ್ಕಾರಿ ಉದ್ಯೋಗ ಹೊಂದಿರುವ ಮನೆ ಅವರು ನೀವು ಆಗಿರಬಾರದು, ಮತ್ತು ತಪ್ಪು ದಾಖಲೆ ಸಲ್ಲಿಸಿದವರು ನೀವು ಆಗಿರಬಾರದು. ಅವರನ್ನು ಕ್ರಮೇಣ ಹೊರಗಿಡಲಾಗುತ್ತೆ. ಆದರೆ ಈಗ ಹಣ ಬರುತ್ತಿರುವವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಈ 2026 ಜನವರಿಯಿಂದ ಹೊಸ ನಿಯಮವನ್ನ ಮಾಡ್ತಾರೆ, ಹೊಸ ವೆರಿಫಿಕೇಶನ್ ಪ್ರಕ್ರಿಯೆ ಶುರು ಮಾಡ್ತಾರೆ. ಯಾರು ಅನರ್ಹರು ಅವ್ರನ್ನೆಲ್ಲರನ್ನೂ ಕೂಡ ಹೊರ ಹಾಕ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ನೋಡಿ ಇಲ್ಲಿ ಹಣ ಬರೆದಿದ್ರೆ ಏನ್ ಮಾಡಬೇಕು, ನಾವು ಇವತ್ತೊಂದಿನ ಫುಲ್ ಕಾಯ್ದ್ವಿ. ನಿಮ್ಮ ಒಂದು ಮಾಹಿತಿ ಪ್ರಕಾರ ನೀವು ಹೇಳಿರುವಂತಹ ವಿಡಿಯೋನ ನಾವು ನಂಬಿಟ್ಟು ಕಾಯ್ದ್ವಿ ಇವತ್ತು ಪೂರ್ತಿ, ಆದ್ರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ನೀವು ಕೇಳಬಹುದು. ವೀಕ್ಷಕರೇ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಈ ಕೊನೆಯ ಅಪ್ಡೇಟ್ ಅನ್ನ ತಿಳ್ಕೊಳ್ಳಿ. ನೋಡಿ ಇವತ್ತು ಹಣ ಬರಲಿಲ್ಲ ಅಂತಂದ್ರೆ ನೋಡಿ ಇವತ್ತು ಸಂಜೆವರೆಗೂ ಕೂಡ ಕಾಯಿರಿ. ಯಾಕಂತಂದ್ರೆ ಅನೇಕ ರೀತಿಯ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ರಾತ್ರಿ 8 ಗಂಟೆ 9 ಗಂಟೆ ಕೂಡ ಇಲ್ಲಿ ಹಣ ಬಂದಿರುವಂತಹ ಮೆಸೇಜ್ ಬಂದಿದೆ. ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೇನೆ ಅದ್ರ ಬಗ್ಗೆ ಕೂಡ ವಿತ್ ಲೈವ್ ಪ್ರೂಫ್ ಆಗಿ. ಹಾಗಾಗಿ ನೋಡಿ ನಾಳೆ ಬೆಳಿಗ್ಗೆ 10 ಗಂಟೆಯವರೆಗೆ ಚೆಕ್ ಮಾಡಿ, ಇನ್ನೂ ಬಂದಿಲ್ಲ ಅಂತಂದ್ರೆ ನೋಡಿ ಒಂದು ಹೆಲ್ಪ್ ಲೈನ್ ನಂಬರ್ ಇರುತ್ತಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅದನ್ನು ಕೂಡ ನೀವು ಸಂಪರ್ಕಿಸಬಹುದು. ಮತ್ತು ನಿಮ್ಮ ಗ್ರಾಮ ಪಂಚಾಯತ್ ಅಥವಾ ಮಹಿಳಾ ಮತ್ತು ಮಕ್ಕಳ ಇಲಾಖೆಯನ್ನ ಸಂಪರ್ಕಿಸಬಹುದು. ಆದರೆ ನೋಡಿ ಇವತ್ತೇ ಈ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬರೋದಿಲ್ಲ, ಸ್ಟೆಪ್ ವೈಸ್ ಬರುತ್ತೆ, ಹಂತವಾಗಿ ಡಿಸ್ಟ್ರಿಕ್ಟ್ ವೈಸ್ ಬರುತ್ತೆ. ಹಾಗಾಗಿ ಸ್ವಲ್ಪ ದಿನ ಕಾಯಿರಿ. ನನ್ನ ಒಂದು ಬೆಸ್ಟ್ ಸಜೆಷನ್ ಏನಂತಂದ್ರೆ ಕೆಲವೊಂದು ಇಷ್ಟು ದಿನ ಕಾಯಿರಿ, ಖಂಡಿತ ಬರುತ್ತೆ. ನೋಡಿ ಇಲ್ಲಿ ನೀವು ಕೇಳಬೇಕಾದ ಪ್ರಶ್ನೆ ಏನಂತಂದ್ರೆ ನನ್ನ ಗೃಹಲಕ್ಷ್ಮಿ DBT ಸ್ಟೇಟಸ್ ಏನು ಅಂತ ಕೇಳಬಹುದು. ಸೊ ನೋಡಿ ಅದನ್ನ ದಯವಿಟ್ಟು ನಿಮ್ಮ ಒಂದು ಸ್ಟೇಟಸ್ ಏನಿದೆ ಅನ್ನೋದನ್ನ ಕಾಮೆಂಟ್ ಮುಖಾಂತರ ನೀವೇ ನನ್ನನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಏನಾಗಿದೆ ಅಂತ ನಾನು ನಿಮಗೆ ಎಲ್ಲರಿಗೂ ಕೂಡ ರಿಪ್ಲೈ ಕೊಡ್ತೇನೆ. ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡಿರಬಹುದು, ಯಾರ್ಯಾರು ಕಾಮೆಂಟ್ ಮಾಡಿದಿರೋ ವೀಕ್ಷಕರ ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿದ್ದೇನೆ. ನೋಡಿ ಸ್ನೇಹಿತರೆ, ಇವತ್ತು ಮಧ್ಯಾಹ್ನ 12:30 ನಂತರ ಗೃಹಲಕ್ಷ್ಮಿ ಹಣ ಖಂಡಿತವಾಗಿಯೂ ಹಂತವಾಗಿ ಜಮೆ ಆಗುತ್ತೆ. ಮೊದಲು ಈ ಒಂದು ನಾನು ಹೇಳಿದ್ನಲ್ಲ, ಇವಿಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ, ನಂತರ ಮತ್ತೊಂದು ಹಂತದಲ್ಲಿ ಮತ್ತೆ ಜಿಲ್ಲೆಗಳಿಗೆ ಜಮೆ ಆಗುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಊರಿನ ಮಹಿಳೆಯರಿಗೆ ಶೇರ್ ಮಾಡಿ, ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ವೀಕ್ಷಕರೇ. ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಹಣ ಬಂದಿದೆಯಾ ಕೆಳಗಡೆ ಕಾಮೆಂಟ್ ನಲ್ಲಿ ಬರೆಯಿರಿ ವೀಕ್ಷಕರೇ. ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳು ಕಾಯ್ತಾ ಇದ್ದಂತಹ ಕಂತು ಅಂತಂದ್ರೆ ಅದು ಇವಾಗ 24ನೇ ಕಂತಿನ ಹಣ ಆಗಿರುತ್ತೆ. ನೋಡಿ ಇವತ್ತಂತೂ 24ನೇ ಕಂತಿನ ಹಣಕ್ಕೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ನಾನೇನು ಈ ಒಂದು ಜಿಲ್ಲೆಗಳ ಲಿಸ್ಟ್ ಅನ್ನು ಹೇಳಿದೆ, ಈ ಜಿಲ್ಲೆಗಳನ್ನ ಹೊರತುಪಡಿಸಿ ದಾವಣಗೆರೆ ಮತ್ತು ಬೆಳಗಾವಿ ಹಾಗೂ ಧಾರವಾಡ ಮತ್ತು ಹಾವೇರಿ ಹಾಗೂ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಇವತ್ತು ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ಇದು ಕನ್ಫರ್ಮ್ ಇರೋದಿಲ್ಲ, ಹಾಗಾಗಿ ನಾನು ನಿಮಗೆ ಹೇಳೋದಿಲ್ಲ ಅಷ್ಟೇ. ಆದ್ರೆ ಖಂಡಿತ ಆಲ್ಮೋಸ್ಟ್ ಈ ಒಂದು ಜಿಲ್ಲೆಗಳಿಗೆ ಹಣ ಬರುತ್ತೆ ವೀಕ್ಷಕರೇ. ನಾನೇನು ನಿಮಗೆ ಮೊದಲು ಹೇಳಿದೆ ಅಲ್ಲ, ಈ ಎಲ್ಲಾ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ಬರುವಂತಹ ಕಾರಣದಿಂದ ಆ ಒಂದು ಜಿಲ್ಲೆಗಳಿಗೆ ಗ್ಯಾರಂಟಿ ಕೊಟ್ಟಿದ್ದೇನೆ ಇವತ್ತು ಹಣ ಬರುತ್ತೆ ಅಂತ. ವೀಕ್ಷಕರೇ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.